ಏ ನಿಮ್ಮ ನಾವು ನೀವಿಲ್ಲ ಅಂತ ಮಾಡಿ ಜೇನುಳ ಆಯ್ತಾವ ಏನಿಲ್ಲ ATMದಾಗ ರೊಕ್ಕ ತೆಗೆದು ಕೆಲಸ ಆಗುತ್ತೆ ಒಂದು ಸಲ ಬಂದು ಜಾಸ್ತಿ ಈ ಹಿಟ್ಟಿಟ್ಟು ಹುಡುಗರಿಗೆ ಈಗ ಅಡಿಕ್ಷನ್ ಆಗ್ಬಿಟ್ಟೈತೆ ಫೋನ್ ಬರೀ ಜಸ್ಟ್ ಹಿಡಿದ್ರೆ ಸಾಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಸಾಯಿ ಯೂಟ್ಯೂಬ್ ಚಾನಲ್. ಇವತ್ತು ಭಾಳ ಜಲ್ದಿ ವೆಲ್ಕಮ್ ಮಾಡಕತ್ತೀನಿ ನಿಮಗೆ. ಬಿಕಾಸ್ ಮಹಾಶಿವರಾತ್ರಿ ಎಲ್ಲ ಬರಾಕತ್ತೈತಿ. ಮನೆ ಗಿನಿ ಎಲ್ಲ ಕ್ಲೀನ್ ಮಾಡಬೇಕು. ಕಿಚನ್ ಎಲ್ಲ ನಾನು ಹೆಂಡತಿ ಕ್ಲೀನ್ ಮಾಡಿ ಇಟ್ಬಿಟ್ಟಾಳೆ. ಈಗ ಏನಿದ್ರು ಹಾಸಿಗೆ ಹೋಗಿಬೇಕು. ಹಾಸಿಗೆ ಹೋಗಿ ಕಾರ್ಯಕ್ರಮ ನಡೆದೈತಿ. ಮ್ಯಾಲಿಗೆ ಮೇಲೆ ಬಿಟ್ಟಿದ್ವಿ. ಮ್ಯಾಲೆ ಸ್ಪೇಸ್ ಇಲ್ಲ, ಎಲ್ಲರೂ ಕ್ಲೀನ್ ಮಾಡಾಕ. ನಾವಿಲ್ಲಿ ಮನ್ಯಾಗ ಹಾಸಿಗೆ ಹೋಗೋದು, ಆಮೇಲೆ ಮ್ಯಾಲೆ ಬಿಟ್ಟು ಫೋನ್ ಹಾಕ್ಬಿಟ್ಟಿವಿ. ಎತ್ತಕ್ಕಾಗಲ್ಲ ಬಿಡು, ನಾ ಬಂದು ಮಾಡ್ತೇನೆ. ಮತ್ತು ನೀ ಹೌದಾ? ಸಣ್ಣ ಸಣ್ಣ ಹೋಗಿತ್ತ ಅಂದ್ರೆ ದೊಡ್ಡ ದೊಡ್ಡ ಹೋಗಿದ್ದು ಕಮ್ ಹೇಳಿ. ಬಾತ್ರೂಮ್ ಮುಂದೆ ಹೊರಗೆ ಕೂತೀವಿ. ಮ್ಯಾಲಿಗೆ ಮೇಲೆ ಯಾಕೆ ಸ್ಪೇಸ್ ಇಲ್ಲ. ನಿನ್ನಿಟ್ಟ ಹೊರಗೆ ಬರ್ತಾವ ಚಲ ಆಗ್ತಾವ. ಇನ್ನೊಂದು ಯಾವ್ದು ಐತೇನು? ಇಲ್ಲ, ಚಾಪ್ ಐತೆ ನೋಡಿ. ಇನ್ನೊಂದು ನಾವು ಯೂಸ್ ಮಾಡಿದೆ ಇಷ್ಟೇ ಅಲ್ಲ. 80 62ಕ್ಕಿಂತ 42 ಜಾಸ್ತಿ ಏನು ಇವು ಲಟ್ ಅನ್ನಿಸ್ತಾನೆ. ಮತ್ತೆ ಬ್ಯಾಡ. ಕೆಲಸ ಹೆಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು. ಸ್ಮೂತ್ ಮಾಡಿದ್ರೆ ಈಚೆ ಕಡೆ ಸೈಡ್ ಅದು ಬಾತ್ರೂಮ್, ಇದು ವಾಷಿಂಗ್ ಮಿಷಿನ್ ಇಡಕ್ಕೆ ಮಾಡ್ಯಾರಲ್ಲ. ಈ ಸೈಡ್ ಬಟ್ಟೆ ಹೋಗಿದ್ದ. ನಾನು ಇನ್ನೇನು ನೆನಕಿಟ್ಟೀನಿ. ಅವನ್ನೆಲ್ಲ ತಂದು ಕಡೆ ಹೋಗಿದ್ವಿ ನಾವು. ಹಾಸಿಗೆ ತನ ನಾವು ಯಾಕೆ ಸುಮ್ಕೊಂಡ್ರಿ ವರ್ಷ ಅಂತಿರ್ತಾರೆ. ಆಕೆಯಲ್ಲಿ ಬಟ್ಟಿಗೆ ಕೂತಾಗಲ್ಲ. ನಾ ಆರಾಮಾಗಿ ಕುಂದೋದು ಇಷ್ಟ ಇಲ್ಲ ಅನ್ಸುತ್ತೆ. ಈ ಕೆಲಸ ಕೊಟ್ಟ ಪಟ ವರ್ಷಗಳು ಮನೆ ಕಾಯಿಸಿ ಈಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಅಲ್ಲಿ ಸಿಗೋದು. ಎಲ್ಲ ಇಬ್ಬರು ಫ್ರೆಶ್ ಅಪ್ ಆಗೀವಿ. ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟಿವಿ. ಮನ್ಸಿಗೆ ಶಾಂತ ಐತಿ. ಈಗ ಎಲ್ಲಿ ಹೋಗ್ಬೇಕು ಅದೇ. ಈಗ ರಾಟಿ ಕಲಿತೀನಿ ಅನ್ನಾಗುತ್ತಾಳ. ಹೊಲಿಗೆ ಕ್ಲಾಸ್ ಅದರ ಹುಡುಕ್ಯಾಡಕ್ಕೆ ಸ್ವಲ್ಪ ಈಗ ಜಲ್ದಿ ಹೊರಗೆ ಬಿಡುಮು. ಹೊರಗೆ ಬಿದ್ದು ಸ್ವಲ್ಪ ಹುಡುಕ್ಯಾಡಿ ಹಂಗೆ ಹಿಂಗೆ ಮಾಡಿ ಜಲ್ದಿ ಹಚ್ಚುಮು. ಬಿಡಾಗುತ್ತಿಲ್ಲ, ಭಾಳ ಜೀವ ತಿನ್ನೋಗ್ತಾಳ. ನಂಗೆ ಹೇಳ್ತೀನಿ ಬನ್ನಿ ನೋಡು. ಏನಂದ್ರೆ ನಾವೆಲ್ಲಿ ಹೋಗಾಗು ನಾನು ಗಾಡಿ ಚಾವಿ ಮಾಡ್ತಾರೆ ಮೇಡಮ್ ಅವ್ರು ಬರೋಂಗಿಲ್ಲ. ಏನು ತಮ್ಮದ ಗಾಡಿ ತಾವೇ ಓಡಿಸ್ತಾರ ಅನ್ನತ್ಲೇ ಚಾವಿ ತೊಗೊಂಬರ್ತಾಳೆ ಫಸ್ಟ್. ಆಕೆನೇ ಯಾವತ್ತು ನೆನಪಿಸೋದು ನನಗೆ. ಇಲ್ಲೆಲ್ಲೇ ಒಂದು ಐತಿ ಅಂತ ಇಲ್ಲೇ ನೋಡ್ದಂಗೆ ಇತ್ತು ಅನ್ಸುತ್ತೆ. ಅದಕ್ಕೆ ನಮಗೆ ಡೌಟ್ ಬಂದು ಈ ಕಡೆ ಸ್ವಲ್ಪ ಹುಡುಕ್ಯಾಡ್ಕೊತ ಬಂದೀವಿ. ಹೊಲಿಗೆ ಕ್ಲಾಸು ಸಿಕ್ಕರೆ ಹಚ್ಚಿ ಬಿಡ್ಬೇಕು. ನೀನು ನೋಡಿದ್ದಲ್ಲ ಇಲ್ಲ? ಹಾಂ, ಫೋನಾಗ ಹುಡುಕ್ಯಾಡಿ ಸ್ವಲ್ಪ ನೋಡಿದ್ವಿ. ಅದವು ಅಲ್ಲೆಲ್ಲ ಹೋದ್ರೆ 50,000, 60,000, 80,000 ನಮಗೆ ನಿಲಕ್ಲಾರ್ದವು. ಅದಕ್ಕೆ ನಮ್ಗೆ ಸಣ್ಣ ಪುಟ್ಟ ಎಲ್ಲ ಒಂದು ಲೆಕ್ಕಕ್ಕೆ ಇದ್ದಿದ್ದು ನೋಡು ಹಚ್ಚಾಕೋತೀವಿ ನಾವು. ನಮ್ಮದು ಡೈಲಿ ಒಂದು ರೂಟೀನ್ ಕಂಟಿನ್ಯೂ ಆಗ್ಬಿಟ್ಟೈತಿ. ಏನಂದ್ರೆ ದಿನ ಬರ್ತೀವಿ ಪ್ರೇಮು ದೀಪನ್ ಬಲ್ಲಿ. ದಿನ ಒಂದು ಸಲ ಬಂದು 1 ತಾಸು 2 ತಾಸು ಕೂತು ಅವ್ರ ಜೋಡಿ ಮಾತಾಡಿ ಹೋಗ್ತೀವಿ. ಯಾಕಂತ ಗೊತ್ತಿಲ್ಲ ಅಂದ್ರೆ ಇರ್ಬೋದು. ಈಗ ದೀಪ ಈಗ ಹಾಡಾಕೆ ಬಂದಾಳಲ್ಲ, ಸೊ ಅದಕ್ಕೆ ಅವಾಗವಾಗ ಸ್ವಲ್ಪ ಆರೋಗ್ಯ ವಿಚಾರಿಸೋದಾಗಲಿ ಬಂದು ಮಾತಾಡ್ಸೋದಾಗಲಿ ಚಲೋ ಅನ್ಸುತ್ತೆ. ಮುಂಚೆಲ್ಲ ಇಷ್ಟು ಬರ್ತಿರ್ಲಿಲ್ಲ, ಈಗ ಸ್ವಲ್ಪ ಜಾಸ್ತಿ ಬರಾಗ್ತೀವಿ. ಡೈಲಿ 2 ದಿನಕ್ಕೊಂದ್ಸಲ ಅಂದರೂ ಬಂದೇ ಬರ್ತೀವಿ ಕಂಪಲ್ಸರಿ. ಯಾಕಂದ್ರೆ ಅವ್ರು ಸಣ್ಣವ್ರು ಅದಾರ, ಏನೋ ಕಾರ್ಬಾರ್ ಮಾಡ್ತಿರ್ತಾರೆ. ನೀವು ನೋಡಿದ್ರೆ ದ್ರಾಕ್ಷಿ ತಂದು ತಿನ್ನಾಗ್ತಿದ್ರು, ದ್ರಾಕ್ಷಿ ತಿನ್ಬೇಡ್ರಿ ಅಂತ ಹೇಳ್ಬಿಟ್ಟು ಇದು ಮಾಡಿನವ್ರಿಗೆ ಭಾಳ ಕೆಮಿಕಲ್ಗಳು ಬೆಳೆದಿರ್ತಾರಲ್ಲ. ಅದಕ್ಕೆ ಅವಾಗ ಬಂದು ಸ್ವಲ್ಪ ಅವ್ರು ಹೆಂಗೆ ಅದಾರ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಆಕಿಗೆ ಇಲ್ಲೇನು ಸ್ಪೆಷಲ್ ತಿಂತೇನೆ ಕರ್ಕೊಂಬಂದಿನ. ಏನ್ರ ಮಾಡ್ಕೊಡ್ರಿ, ಏನ್ರ ಮಾಡ್ರಿ. ಒಟ್ಟು ನನ್ನ ಹೆಂಡ್ತಿಗೆ ಏನ್ರ ಕೊಡ್ರಿ ತಿನ್ನಕ್ಕೆ. ನನ್ನ ಹೆಂಡ್ತಿಗೆ ಉಪವಾಸಿದ್ರೆ ನನ್ನ ಸಿಟ್ಟು ಬರ್ತೈತಿ, ಯಾರಿಗೂ ಬಿಡಂಗಿಲ್ಲ. ಹಾಂ ಪಿಜ್ಜಾ ಬೇಕಾ? ಏನು ಗಾಟಿ ಬಿಸಿರಿ ನೀವು? ಓಕೆ, ನನ್ನ ಹೆಂಡ್ತಿಗೆ ಏನ್ರ ಕೊಡ್ರಪ್ಪ ಮೊದಲು, ನನಗೆ ಸಮಾಧಾನ ಆಗೋದಾಕಿ. ಹೊಟ್ಟಿ ನೋಡು, ಇಲ್ಲಿ ಹೇಳಿದ್ನಿಲ್ಲ ಬಂದು ಸ್ಪೆಷಲ್ ತಿನ್ನಿಸ್ತೀನಿ ಅಂತೇಳಿ. ಮಜ್ಜಿಗೆ ಸಾರು ತಿನ್ಸಾಗುತ್ತೀನಿ ನಾನು. ಏನೇ ಅದು ಲುಕ್ಕು? ಹಾಂ ಸುಮ್ಮನೆ ತಿನ್ನೆ. ಏನು ಅನ್ಕೊಂಬಿಟ್ಟಾಳ ಹೊರಗೇನು ಚಲೋ ಹೊರಗಿನ ಕೊಡ್ತೀನಿ ಅನ್ಕೊಂಬಿಟ್ಟಾಳ. ಹೊರಗಿನಕಿನ ಇದೇ ಚಲೋ, ಎಷ್ಟೋ ಬೆಟ್ರ್. ಮನ್ಯಾಗ ತಿನ್ಬೇಕು.
ಗ್ಯಾಸ್ ದೀಪ ನಮಗೆ ಸುರ್ಕುಂಬ ಮಾಡಿಕೊಟ್ಟಾಳ. ನಮ್ಮ ಕಡೆ ಸುರ್ಕುಂಬ ಅಂತಿದ್ವಿ ಇದಕ್ಕೆ, ಪಾಯಸ ಅಂತಾರೆ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಬಕ್ರೀದ್ಗೆ ರಂಜಾನ್ಗೆ ಎಲ್ಲ ಕರೆದಾಗ ಈ ಥರ ಕೊಡ್ತಿದ್ರಲ್ಲ, ನಾವು ಸುರ್ಕುಂಬ ಅಂತ ಅಂತಿದ್ವಿ. ನೀವೇನಂತೀರಿ ಇದಕ್ಕೆ ಕಮೆಂಟ್ ಮಾಡಿ ನಿಮ್ಮ ಆಡು ಭಾಷೆ ಒಳಗೆ. ಪಿಕ್ಚರ್ಗೆ ಹೋಗ್ಬೇಕಂತ ಇವತ್ತು ಪಿಕ್ಚರ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಎಲ್ಲ ಸೇರಿ, ನಾನು, ಪ್ರೇಮು, ದೀಪ, ಸುನಿತಾ. ಪಿಕ್ಚರ್ಗೆ ಹೋಗು ನೋಡೋದು ಹೆಂಗೆ ಪಿಕ್ಚರ್ಗೆ ಹೋಗಿ ಸ್ವಲ್ಪ ಭಾಳ ದಿನ ಆಯ್ತಲ್ಲ, ಹೊರಗೆ ಅಡ್ಡಾಡಿ ತಲೆ ಜಿಡ್ಡು ಹಿಡ್ದಂಗೆ ಐತಿ. ಒಂದು ವಾರಕ್ಕೆ 2 ವಾರಕ್ಕೆ ಒಂದು ಪಿಕ್ಚರ್ ನೋಡಿದ್ರೆ ತಲೆ ಫ್ರೆಶ್ ಆಗುತ್ತೆ. ATMದಾಗ ರೊಕ್ಕ ತೆಗೆದು ಕಲ್ಸಾಗುತ್ತೆ. ಒಂದು ಸಲ ಬಂದು ಜಾಸ್ತಿ ಕಲಿಸ್ಬೇಕಲ್ಲ. ಹಾಂ, ತೆಗಿತಾಳೆ. ಹೆಂಗೆ ತೆಗಿತಾಳೆ ನೋಡು. ಪಿನ್ ಅಲ್ಲಿ ನೋಡಲ್ಲಿ ಪಿನ್ ಮುಚ್ಚಿ ಹಾಕೋದು. ನನಗೆ ಅದು ಹಾಕಿದ್ದಲ್ಲ ATM ಡಿಮಾಕ್ ಮಾಡೋಕ ಕ್ಯಾಶ್ ವಿಡ್ರಾಲ್ ಮಾಡ್ತಾಳೆ. ಎಷ್ಟು ಪಿಕ್ಚರ್ ಕೊಂತೀವಿ, 1500 ರೂಪಾಯಿ ಆಗ್ಬಿಟ್ಟ ನೋಡಿ. ಒಂದೇ ಸಲ ಕಲಿಸಿದ್ ನಾ ಸುನಿತಾಗ. ಓ ಒಂದು ಸುನಿತಾನ ರೊಕ್ಕ ಒಂದು ಸಲ ಕಲಿಸಿದ್ದೆ. ನೆಕ್ಸ್ಟ್ ಟೈಮ್ ತಗೊಂಡು ನೋಡಿ. ವಾವ್, ಗ್ರೇಟ್, ಸೂಪರ್. ಭಾರಿ ತಗೋ. ತಡಿ ಅದು ಗ್ರೀನ್ ಆಗುತ್ತೆ. ತಡಿ ಒಂದು ನಿಮಿಷ, ನೋವು ತಡಿ. ತಡಿ, ಅದು ಗ್ರೀನ್ ಆಗುತ್ತೆ, ತಗೊಳಾಗುತ್ತೆ ಅಂತ. ತೆಗಿ. ರೊಕ್ಕ ತಗ ನನ್ನ ಕೈ ಕೊಡೋದ? ಭಾರಿ ಬಿಡ. ಬನ್ನಿ ಎಲ್ಲರೂ ಬನ್ನಿ, ಪಿಕ್ಚರ್ ನೋಡಿ ಬಂದು ಹೇಳೋ ಹೆಂಗೈತಿ ಅಂತೇಳಿ. ಪಿಕ್ಚರು ಮೊನ್ನೆ ಸಲ ಕನ್ನಡ ಪಿಕ್ಚರ್ ಹೋಗಿದ್ವಿ. ಈ ಸಲ ಯಾವುದೈತೆ ನೋಡಿ ಪಿಕ್ಚರ್ ಡಿಸೈಡ್ ಆಗಿಲ್ಲ ಯಾವುದಂತೇಳಿ. ಅಲ್ಲಿ ಫಸ್ಟ್ ಹೋಗಿ ಯಾವುದಾದ್ರು ಒಂದು ಚಾಯ್ಸ್ ಮಾಡಿ ಆಮೇಲೆ ಹೋಗೋದು. ಟಿಕೆಟ್ ತೊಗೊಂಡು ಒಳಗೆ ನಡೆದೀವಿ. ಈಗ ಪಾರ್ಕಿಂಗ್ 20 ರೂಪಾಯಿ ಅಂತ. ಅದಕ್ಕೆ ನಾನು ಗಾಡಿ ಇಲ್ಲಿ ಹಚ್ಚಿಲ್ಲ, ಔಟ್ಸೈಡು ಹಚ್ಚಿ ಬಂದೀನಿ. 20 ರೂಪಾಯಿ ಉಳಿತಾಯ ಮಾಡಿ ಸೀದಾ ಒಳಗೆ ಹೊಂಟ್ಬಿಟ್ಟಿವಿ ಎಲ್ಲರೂ. ಇವತ್ತು ಶಿವರಾತ್ರಿ. ಸುನಿತಾ ಅಂದು ಭಾಳ ವಜ್ಜೈತಿ ನೋಡ್ರಿ. ಓಂ ನಮಃ ಶಿವಾಯ ಚಲೋ ಮಾಡ್ಯಾಳ. ಎಷ್ಟು ಸಲ ಬರೀತಿ? ಎಷ್ಟಾಗುತ್ತೆ ಅಷ್ಟೇ. ನೀ ಬರಿದೈತಿಲ್ಲ ನನಗೆ. ನೀ ಬರೀ ಪೊಸಿಷನ್ ನೋಡಿ ಹೆಂಗೈತಿ. ಸಣ್ಣ ಹುಡುಗ್ರು ಬೀಳ್ತಾವಲ್ಲ, ಒಂದೇತೆ ಹುಡುಗರು ಹಂಗೆ ಬಿದ್ದು ಬರೀತಿ. ಹೌದಾ? ಇವತ್ತು ಉಪವಾಸ ಇವತ್ತು ಫುಲ್ ಏನು ನೀರು ಗೀರೇನು ಕುಡಿಯಲ್ಲೇನ? ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇವತ್ತೆಲ್ಲರೂ ನಿನ್ನೆ ಮಾಡಿರಿ, ಉಪವಾಸ ಭಾಳ ಮಾಡಿರಿ. ಇವತ್ತು ವ್ಲಾಗ್ ಅಪ್ಲೋಡ್ ಮಾಡಿ ಇವತ್ತು ನಾನು ಉಪವಾಸ ಇರಬೇಕು ಅಂದ್ಕೊಂಡೆ. ಇಲ್ಲ, ನಾ ಇರಾಗಿದೆ ಯಾವತ್ತು. ಯೂಶ್ವಲಿ ಸಣ್ಣದಾಗ ಇರ್ತಿದ್ದೆ. ಆಮೇಲೆ ನಾನು ಹಸು ತಡ್ಕೊಳಕ್ಕಾಗಲ್ಲ. ಸುಮ್ಮನೆ ಯಾಕೆ ಭಕ್ತಿ ಅನ್ನೋದು ಮನಸ್ಸಿನಾಗಿರಲಿ, ಒದ್ದಾಡ್ಕೋತ ಭಕ್ತಿ ತೋರಿಸೋದು ಬೇಡ ಅಂತೇಳಿ ನಾನು ಊಟ ಮಾಡ್ತೀನಿ ಇವತ್ತು. ಆದ್ರೆ ಸುತ್ತ ಉಪವಾಸ ಅಕ್ಕಿ ಕಟ್ಟ ಭಕ್ತಳಕ್ಕಿ ನಾ ಇರಲ್ಲ. ನನಗೂ ಭಕ್ತಿ ಐತಿ, ಮನಸ್ಸಾಗೈತಿ. ಈ ಥರ ತೋರ್ಸಕ್ಕೆ ನನಗೂ ಅದಕ್ಕೆ ನಾನು ಹಸು ತಡ್ಕೊಳಕ್ಕಾಗಲ್ಲ. ಒಂದು ರೀಸನ್ ಮಾಡ್ತೀನಿ, ಓಪನ್ ಆಗಿ ಹೇಳ್ತೀನಿ. ಸೊ ನಾನು ನಿನ್ನೆ ಮಾಡಿದ್ದು ಬೇಳೆ ಸಾರು ಐತಿ. ಅದು ಬೇಳೆ ಸಾರು ತಿಂದು ಬೆಳಗ್ಗೆ ಓಕೆ ಬೇಳೆ ಸಾರು ಅನ್ನ ತಿಂದು ನಾವು ಎಂಜಾಯ್ ಮಾಡೋದು. ಎಂಜಾಯ್ನಾಗೆ ನಾವು ಭಕ್ತಿ ತೋರಿಸೋದು, ಅವ್ರು ಉಪವಾಸ ಮಾಡಿ ಭಕ್ತಿ ತೋರಿಸ್ತಾರೆ ಅಷ್ಟೇ. ನೀವು ಯಾರ್ಯಾರು ಉಪವಾಸ ಮಾಡಿಲ್ಲ, ಮಹಾಶಿವರಾತ್ರಿಗೆ ಯಾರ್ಯಾರು ಉಪವಾಸ ಮಾಡಿಲ್ಲ ಕಮೆಂಟ್ ಮಾಡಿ. ಅಣ್ಣ ನನ್ನ ಹತ್ರ ಭಕ್ತಿ ಐತಿ ಆದರೆ ಉಪವಾಸ ಮಾಡಲ್ಲ ಅನ್ನೋರು ಕಮೆಂಟ್ ಮಾಡಿರಿ. ನಿನ್ನೆ ಸಾರು ಇತ್ತಂದ್ರೆ ತಂಗಳ ಸಾರು, ಅದು ಟೇಸ್ಟೇ ಬೇರೆ. ಅದು ನನಗೆ ಭಾಳ ಇಷ್ಟ ಆಗುತ್ತೆ. ನಾನು ಹೇಳಿದ್ದೆ ನಾನಂತರೂ ಉಪವಾಸ ಮಾಡಿಲ್ಲ ಅಂತ ಹೇಳೀನಿ. ಬಟ್ ಮೇಡಮ್ ಅವ್ರು ಉಪವಾಸ ಮಾಡ್ಯಾರ, ಹೌದಿಲ್ಲ? ಎಷ್ಟು ಯಾವಾಗಲಿಂದ ಮಾಡಾಕತ್ತಿ ಉಪವಾಸನೇನ? 8ನೇ 9ಲಿಂದ ಉಪವಾಸ ಮಾಡಾಕತ್ತೇನ? ಅಲ್ಲಿ ತುಳಿದಿನಿ, ಅದ್ರ ಮೇಲೆ ಓಂ ನಮಃ ಶಿವಾಯ ಅಂತ ಬರ್ದಿ ಅದ್ರೊಳಗೆ.
ಹಾಂ ಏನು 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 ಮಾಡಿದ್ದಿ? ಹ್ಞೂ ಬಾ ಸಾಕು ಬಾ ಹೋಗು ಬಾ. ಅಲ್ಲಿ ಪ್ರೇಮು ದೀಪನ ಮೇಲೆ ಹೋಗ್ರಂಬ. ಅವರು ಇವತ್ತು ಏನೇನಿಲ್ಲ ನೋಡ್ಕೊಂಬರಂಬ. ಉಪವಾಸ ಮಾಡ್ಯಾರೇನಂತೆ. ಉಪವಾಸ ನಮಗೂ ಐಡಿಯಾ ಇಲ್ಲ. ಹೋಟ್ಲಿದ್ದವ್ರು ಉಪವಾಸ ಮಾಡಬೇಕು ಮಾಡಬಾರ್ದು ಅಂತ ನಮಗೂ ಗೊತ್ತಿಲ್ಲ. ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ. ಅದಕ್ಕೆ ಹೋಗಿ ನಾವು ಸ್ವಲ್ಪ ನೋಡ್ಕೊಂಬರ್ತೀವಿ ಏನೇನು ನಡ್ಸ್ಯಾರಂತ. ಇವತ್ತು ಮೇಡಮ್ ಅವರು ನಮ್ಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡ್ಯಾರ. ಇವತ್ತು ನಾವು ಕೆಲ್ಸಕ್ಕೆ ಹೋಗಂಗಿಲ್ಲ ಅಂತ. ಹಾಂ ಇಷ್ಟು ದಿನ ಹೋಲಾರ್ದ ಇದು ಕಂಟಿನ್ಯೂ ಕೆಲ್ಸಕ್ಕೆ ಹೋಗಿನಲ್ಲ, ಸುಸ್ತಾಗಿನ ಬಿಡ್ಸಿನ. ಆಕೆಗ ಸಂಜೆನಾಗ ಗುಡಿ ಕರ್ಕೊಂಡು ಹೋಗ್ಬೇಕು. ಅದು ಒಂದು ನೆಪ ಮಾಡ್ಕೇಸಿ ನನಗೆ ಈ ಥರ ಇಟ್ಟಾಳ ಬರೋಬ್ಬರಿ. ಕೆಲ್ಸಕ್ಕೆ ಹೋಗ್ಬಾರ್ದು ಅಂದ. ಮನೆಯಾಗ ಹೆಂಡತಿ ಮತ್ತು ಮೀರಾಕಾಗತ್ತೇನ್ರಿ. ಅದಕ್ಕೆ ಇವತ್ತು ನಾನು ಕೆಲಸ ಬಿಟ್ಬಿಟ್ಟು ಬೇಡಂತೆ. ಹೆಂಡತಿ ಒಂದ್ಸಲ ಬೇಡ ಅಂದ್ರೆ ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ. ಯಾರಾಗಲಿ ನಮ್ಮ ಮನೆಯವ್ರು ಯಾರು ಹೇಳಿದ್ರು ಒಳ್ಳೇದಕ್ಕೆ ಹೇಳ್ತಾರೆ. ಮಾತು ಕೇಳಬೇಕು. ಇವತ್ತು ನಾನು ರಜೆ, ಇವತ್ತು ಸುಟ್ಟಿ ಮನೆಯಾಗ ಇರ್ತೀನಿ ಇವತ್ತು. ಅದಕ್ಕೆ ಅಲ್ಲಿ ಹೋಗಿ ಬರು. ಹಾಂ ಇಲ್ಲಿ ಕಾಣಿಸುತ್ತೆ ನೋಡ್ರಿ. ಇದು ಗಾಡಿ ತಂದು ಒಂದು 2-3 ವರ್ಷ ಮೇಲೆ ಆಯ್ತು. ಇದು ನಮ್ಮದೇ ಇದು ಗಾಡಿ ಸ್ಪ್ಲೆಂಡರ್. ಇದನ್ನು ಬಿಸಿಲಿಗೆ ಹಚ್ಚಾನ. ಒಳಗೆ ಹಚ್ಚಕ್ಕೆ ಜಾಗಿಲ್ಲ. ಇದು ಜೀವನ ಕೊಟ್ಟಂಥ ಗಾಡಿ ನಮಗೆ. ಭಾಳ ಮಂದಿಗೆ ನಮ್ಮದು ಫಸ್ಟ್ ಫ್ಯಾಮ್ಲಿ ಇದ್ದಾಗ ಸೆಕೆಂಡ್ ಹ್ಯಾಂಡ್ ಒಂದು ಹೆಚ್ಚು ಕಮ್ಮಿ ಒಂದು 15-20 ವರ್ಷದ ಗಾಡಿ ಇತ್ತದು. ಒಂದು ಓಲ್ಡ್ ಮಾಡಲ್ ಐತಿ ಅದು. ಅದ್ರ ಮೇಲೆ ನಾವು ಫ್ಯಾಮ್ಲಿ ಎಲ್ಲ 4 ಮಂದಿ ಹೋಗಿದ್ದೀವಿ. ಅದ್ರ ಮೇಲೆ ನಾನು, ನಮ್ಮವ್ವ, ನಮ್ಮಪ್ಪ, ನಮ್ಮ ತಮ್ಮ, ನಾನು ಎಲ್ಲರೂ ಹೋಗ್ಬೇಕಂದ್ರೆ ಅದೊಂದೇ ಗಾಡಿ ಫಸ್ಟ್ ನಮ್ಗೆ ಆಸೆ ಆಗಿದ್ದು. ಆ ಟೈಮ್ನಾಗ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿನ ಒಂದು ದೊಡ್ಡ ಬೆಂಜ್ ಕಾರ್ ಥರ ಫೀಲ್ ಮಾಡ್ತಿದ್ವಿ ನಾವು. ಅಷ್ಟು ಕಷ್ಟ ಇತ್ತು ಆ ಟೈಮ್ನಾಗ. ಈಗಾದರೂ ಇಲ್ಲ ಅಂತಲ್ಲ, ಆದರೂ ಸ್ವಲ್ಪ ಅವಾಗಿಂತ ಬೆಟ್ರೆ. ಬಟ್ ಒಂದು ಗಾಡಿ ಇದ್ರೆ ಅವಾಗ ದೊಡ್ಡ ಭಾರಿ ಅನ್ಸ್ಬಿಡ್ತಿತ್ತು ಅದು. ಇಲ್ಲವರು ಹಾಂ ನೀವಿಲ್ಲ ಅಂತ ಮಾಡಿ ಜೇನುಳ ಆಯ್ತಾವ ಏನಿಲ್ಲ. ನೀವೆಲ್ಲೇ ಹೋಗಿರತ್ ಮಾಡಿನ. ನೀವು ಚಪ್ಪಲ್ ಯಾರು ಕಾಣವಲ್ಲ ನಿಮ್ಮ. ಓ ನಮ್ದು ತಿಥಿ ಹಾಕಿತ್ತು ನೋಡಿ. ಅದಕ್ಕೆ ಬಾಗಿಲು ಹಾಕೊಂಡ್ವಿ ನಾವು. ಯಾರು ಇರ್ತಾರ ಜೇನುಳ? ಹೆಬ್ಜೇನುಳ ಏನು? ಹೆಬ್ಜೇನುಳ ಆದಿಲ್ಲ, ಚಿಡ್ಜಾನ ಎಲ್ಲೈತ್ ನೋಡಿ. ತಗದ್ ತಿಂದ್ಬಿಡು ಬಾರಿ. ಯಾರ್ಯಾರು ಉಪವಾಸ ಇದ್ರಿ ಇವತ್ತ? ದೀಪ ನೀನು? ಓ ಇಬ್ಬಿಬ್ರು ಉಪವಾಸ ಇರೋಕ್ಕಾಗಲ್ಲ. ನೀನು? ಏನಿಲ್ಲ. ಈಗ ಮೇಡಮ್ ಅವ್ರು ಒಬ್ಬರೇ, ಇವ್ರು ಸಪ್ರೇಟ್ ಎಲ್ಲರ ಪರ. ಹಾಂ ಗಂಡಗೆಲ್ಲ ಇಡೀ ಟೋಟಲ್ ಹೋಲ್ಸೇಲ್ ಫ್ಯಾಮ್ಲಿಗೆ ಒಳ್ಳೇದಾಗಲಿ ಅಂತೇಳಿ ಅದ. ಶಿವನ ಭಕ್ತಿ. ಇವತ್ತು ಸಾಕ್ಷಾತ್ ಶಿವ ಬಂದ್ಬಿಡ್ತಾನೆ ಇವತ್ತು ನಾನು ಹೆಂಡ್ತಿ ಮೈ ಮೇಲೆ. ಹೆಚ್ಚು ಕಮ್ಮಿ ನಾ ಏನಾರ ಮಾತಾಡಿದ್ರೆ ಇನ್ನದಾವ ಭಾಳ. ಇಲ್ಲೇ ಅದಾವಲ್ಲ ನೋಡ್ರಿ. ಗಾಯ್ಸ್ ಕಾಣಿಸ್ತಾವ ಕಾಣಿಸ್ತಾವ ಅಲ್ಲೇ ಹೊರಗೆ ಹೋಗಿ ಇಡಿ ಅಷ್ಟು ಕಾಣಿಸ್ಬೇಕಂದ್ರೆ. ಅಲ್ಲಿ ಹಾರ ಹುಡುಗುತ್ತಾವಲ್ಲ ಜೀವನೊಳಗೆ ಇಷ್ಟೇ ಬಿಟ್ಟಾವ ನೋಡಿ. ಹೊರಗೆ ಹೋದ್ರೆ ಬೇರೆನೇ ಆಗತ್ತೆ ನಮ್ದು. ಸಾನು ಇಲ್ಲಿ ನೋಡ್ರಿ, ಇಟ್ಟಿಟ್ಟು ಹುಡುಗರಿಗೆ ಈಗ ಅಡಿಕ್ಷನ್ ಆಗ್ಬಿಟ್ಟೈತೆ ಫೋನ್. ಬರೀ ಜಸ್ಟ್ ಹಿಡಿದ್ರೆ ಸಾಕು. ಇಟ್ಟೋತನ ಹಾಳಾಗುತ್ತಿದ್ಲು ಬರೀ ಫೋನ್ ತೋರಿಸಿದ್ದಕ್ಕೆ. ಸಂಜೆ ಆಗೈತಿ ಈಗ. ಉಪವಾಸ ಬಿಡುವಂಥ ಸಮಯ. ಮೇಡಮ್ ಅವರು ಪೂಜೆ ಮಾಡ್ತಾರಂತ. ಹೂವು ಹಣ್ಣು ಏನೇನೋ ತರಕ್ಕೆ ಆರ್ಡ್ರ್ ಮಾಡ್ಯಾರ. ಹೋಗಿ ತರ್ಬೇಕೀಗ. ಅವ್ರನ್ನ ಹೇಳ್ದಂಗೆ ಕೇಳ್ಬೇಕಾಗತ್ತೆ. ಹೋಗಿ ತಂದು ಕೊಡು. ಗುಡಿಗೆ ಬಂದಿದ್ವಿ. ಈ ಗುಡಿಯಾಗ ದರ್ಶನ ಸಿಗೋದು ಅಷ್ಟು ಈಸಿ ಇಲ್ಲ. ಭಾಳ ಗದ್ಲಿತ್ತು. ಸೊ ಅದಕ್ಕೆ ಹೊರಗ್ಲಿಂದ ಹಾಗೆ ದರ್ಶನ ತೊಗೊಂಡ್ಕೇಸಿ ಹೊಂಟ್ಬಿಟ್ಟಿವಿ. ಈಗ ಉಪವಾಸ ಮುಗಿಸ್ತಾರಂತ ಮೇಡಮ್ ಅವರು. ಇದೇ ಗುಡಿಗೆ ಬರ್ಬೇಕಂತಂದ್ರು. ಬ್ಯಾಡಮು ಭಾಳ ಗದ್ಲಿರ್ತಾ. ಅಲ್ಲೇ ಮನೆ ಮುಂದೆ ಒಂದು ಗುಡಿ ಐತಿ ಅಂತ ಅಂದೆ. ಕೇಳಿಲ್ಲ ಮಾತು. ಇವಾಗ ಇಲ್ಲಿ ಬಂದು ಇಲ್ಲೇ ಹೊರಗಿನ ದರ್ಶನ. ಅಲ್ಲಿ ಹೋಗಿದ್ರೆ ಅಟ್ಲೀಸ್ಟ್ ಮುಂದೆ ಹೋಗ್ಬೋದಾಗಿತ್ತು ಅನ್ಸುತ್ತೆ ನನಗೆ. ಲೈಟಿಂಗ್ಸ್ ಎಲ್ಲ ಶಿವಾಗೈತೆ ಅಂತ ಲೈಟಿಂಗ್ಸ್ ಮಾಡ್ಯಾರ ನೋಡಿ ಎಲ್ಲ. ಆಯ್ತು ಸಿಕ್ಕಾಪಟ್ಟು ನೋಡ್ರಿ. ಇಷ್ಟರಿಂದ ಪೂರಾ ಒಂದು ರೌಂಡ್ ಲೈನ್ ಹೊಡಿಬೇಕು ಗುಡಿಗೆ. ಆಗಲ್ಲ ಅಂತೇಳಿ ಈಗ ಅಲ್ಲೇ ಹೊರಗೆ ನಿಂತ ದರ್ಶನ ತೊಗೊಂಬಿಡ್ತೀವಿ. ಈಗ ಉಪವಾಸ ಬಿಡುವ ಸಮಯ.
ಬಾಳೆಹಣ್ಣು ಡ್ರ್ಯಾಗನ್ ಫ್ರೂಟು 2 ಥರದ ಜ್ಯೂಸು. ನಾನು ಸಲ ಬಜ್ಜಿ ತಂದೆ ನಾನು ಉಪವಾಸ ಬಿಡವಲ್ಲ. ಈಗ ಬಿಡ್ತಾಳೆ, ನೀರು ಕುಡ್ದಾಳೀಗ, ಉಪವಾಸ ಬಿಡ್ತಾಳೀಗ. ಹಾಂ, ನೀರು ಕೂಡ ಬಿಟ್ಲು. ಹ್ಯಾಪಿ ಮಹಾಶಿವರಾತ್ರಿ ಎಲ್ರಿಗೂ. ಇದನ್ನು ತಿನ್ನು ಮೊದಲ, ಇದು ತಿನ್ನು. ಇದು ಒಂದೇ ಅರ್ಧ ಕೆ ಜಿ ಬಂದೈತಿ. ಅದು 100 ರೂಪಾಯಿ ಅರ್ಧ ಕೆ ಜಿ ಮೇಲೆ ಐತಿ. ಅದು 190 ರೂಪಾಯಿ ಕೆ ಜಿ, ಅರ್ಧ ಕೆ ಜಿ ಅದೇ ಬಂದೈತಿ. ನಾವು ಮೊದಲು ಬಜ್ಜಿ ನೋಡಿದ್ರಿ, ಭಾಳ ದಿನ ಆಯ್ತು ಬಜ್ಜಿ ತಿಲ್ಲ ಅಂತ. ಬಜ್ಜಿ ಟೇಸ್ಟ್ ಮಾಡ್ತೀವಿ. 20 ರೂಪಾಯಿಗೆ 6 ಬಜ್ಜಿ ಕೊಟ್ಟು. La 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 ಡ್ರ್ಯಾಗನ್ ಫ್ರೂಟ್ la la la. ಭಾಳ ಚಲೋ ಅಂತ ಕೇಳ್ಪಟ್ಟೀನಿ, ಆದ್ರೆ ನೋಡು ಹೆಂಗಿರುತ್ತೆ. ಇದ್ರ ಟೇಸ್ಟ್ ಭಾಳ ತಿಂದಿದ್ದೆ, ಆ ಟೇಸ್ಟ್ ಮರ್ತು ಬಿಟ್ಟೀನಿ. ತಿಂದಿದ್ದನ್ನ ಒಂದು ಸಲ ತಿಂದಿದ್ದೆ, ಹೊಸದಾಗಿ ಬಂದಿತ್ತು ನಮ್ಮ ಊರಾಗ ಡ್ರ್ಯಾಗನ್ ಫ್ರೂಟ್ ಅಂತೇಳಿ. ತೋರವ ತಿನ್ನು. ಇಷ್ಟೇ, ಹಿಂಗೆ ಮಾಡೋದು, ಹಿಂಗೆ ಮಾಡ್ತೀವಿ, ಹಿಂಗೆ ಬರುತ್ತೆ, ಹಿಂಗೆ ಎತ್ಕೊಳ್ಳೋದು. ಹೆಂಗಿದು ಸ್ವೀಟಾ ಏನಿದು? ಸ್ವೀಟು, ಹುಳಿ, ಕ್ರಂಚಿನೆಸ್ಸು, ಬೀಜ ಕ್ರಂಚಿ ಅದಾವ. ಹುಳಿ ಸ್ವೀಟ್ ಒಂಥರ ಟೇಸ್ಟ್ ಮಜಾ ಐತಿ. ಹುಳಿ ಒಳಗೆ ಸ್ವೀಟ್ ಕೊಡ್ತಿತ್ತು ಫ್ಲೇವರ್. ಟೇಸ್ಟ್ ಐತೆ, ಟೇಸ್ಟ್ ಮಾಡಿ ಮಸ್ತ್ ಐತಿ, ಇಷ್ಟ ಆಯ್ತು. 90 ರೂಪಾಯಿ ಕೊಟ್ಟಿದ್ದಕ್ಕೂ ಅಡ್ಡಿ ಇಲ್ಲ. ಎಷ್ಟು? 90. ನಾ ಒಬ್ಬನೇ ಉಣ್ಣಾಕತ್ತೀನಿ. ನಾವು ಚಿತ್ರಾನ್ನ ಸುನಿತಾ ಉಣ್ಣಂಗಿಲ್ಲ ಅಂತ ಗೊತ್ತಾ, ಅದಕ್ಕಂತೇಳಿ ಇದು ಉಪವಾಸ ಮಾಡೀವಿ, ಎಲ್ಲ ಪೂಜೆ ಗೀಜೆ ಮಾಡೀವಿ. ಅಷ್ಟರೊಳಗೆ ಒಂದು ಬ್ಯಾಡ್ ನ್ಯೂಸ್ ಬಂದ್ಬಿಟ್ಟೈತೆ ನಮಗೆ. ನಾವು ಅಪ್ಲೋಡ್ ಮಾಡಿದ್ದು ವಿಡಿಯೋ ಏನಿತ್ತಲ್ಲ, ಅದ್ರೊಳಗೆ ಒಂದು ಸೀನ್ ಲಾಸ್ಟಿಗೆ ಒಂದು ಸಾಂಗ್ ಅಪ್ಲೋಡ್ ಮಾಡಿದ್ವಲ್ಲ, ಅದ್ರೊಳಗೆ ಒಂದು ಸೀನ್ ಲಾಸ್ಟಿಗೆ ಕೈ ಕಟ್ ಮಾಡ್ಕೊಳ್ಳೋದೈತಲ್ಲ, ಆ ಸೀನ್ ಸಂಬಂಧ ರಿಸ್ಟ್ರಿಕ್ಷನ್ ಆಗಿ ಯೂಟ್ಯೂಬಿಂದ ವಿಡಿಯೋನ ಡಿಲೀಟ್ ಮಾಡಲಾಗೈತಿ. ಭಾಳ ಬೇಜಾರಾಗ್ಬೇಕೈತಿ. ಊಟ ಹೊಂಟಿಲ್ಲ, ಆದರೂ ಊಟ ಮಾಡಬೇಕು. ಒಟ್ಟಿಗೆ ಇಟ್ಟಿಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಸೊ ನೋಡಬೇಕು ಪ್ರೇಮು ಏನು ಮಾಡ್ತಾನೆ ಸದ್ಯ ಅಂತೇಳಿ ವಾಪಸ್ ಡಿಲೀಟ್ ಮಾಡಿ ಮತ್ತು ಬೇರೆ ಕ್ಲಿಪ್ನ ಹಾಕಿ ರೀಅಪ್ಲೋಡ್ ಮಾಡೋ ಚಾನ್ಸಸ್ ಐತಿ. ಸಲ ಕ್ಷಮೆ ಇರಲಿ. ಇನ್ನೊಂದ್ಸಲ ರೀಅಪ್ಲೋಡ್ ಆದ್ರೆ ದಯವಿಟ್ಟು ಹೋಗಿ ಹಾಡನ್ನು ನೋಡಿರಿ. ಇಷ್ಟೇ ಇವತ್ತಿನ ವ್ಲಾಗ್. ಬೇಜಾರಾಗ್ಬಿಟ್ಟೈತಿ. ಮುಂದಿನ ಏನೇನು ಹೇಳ್ಬೇಕಂದೆ ನಿಮ್ಗೆ. ಸಾರಿ, ಇಷ್ಟಂತೂ ಆಗೈತಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟ್ ಯಾವುದು ಇದೇ ಥರ ಆಗಲಿ. ಬಾಯ್.